ಸಿನಿಮಾ ಗಿಲ್ಲಿಗೆ ಕಾವ್ಯ ಶೈವನಿ ನಾಯಕಿ ಸಖತ್ ಸದ್ದು ಮಾಡ್ತಿದೆ ಚಿತ್ರದ ಈ ಪೋಸ್ಟರ್. ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿ ನಟ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದ ಪಳಾರ್ ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಕಾವ್ಯ ಶೈವ ನಾಯಕಿ ಎಂಬ ಸುದ್ದಿ ಹರಿದಾಡ್ತಿದ್ದು, ಅಭಿಮಾನಿಗಳು ಮಾಡಿದ ಪೋಸ್ಟರ್ ವೈರಲ್ ಆಗಿದೆ. ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ನಟ ತಮ್ಮ ಆಸೆಯನ್ನ ಕೊನೆಗೂ ಈಡೇರಿಸಿಕೊಂಡಿದ್ದಾರೆ. ತಾವು ಬೆಂಗಳೂರಿಗೆ ಬಂದಿದ್ದ ಕನಸು ನಟನಾಗುವುದು ಎಂದು ಹೇಳಿದ ಗಿಲ್ಲಿ ನಟನ ಸಿನಿಮಾ ಮುಹೂರ್ತ ಇಂದು ಅರ್ಥಾತ್ ಜೂನ್ 21ರಂದು ಅವರ ಜನ್ಮದಿನದಂದು ಈಡೇರಿಸಲಾಗಿದೆ. ಅವರ ಸಿನಿಮಾಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಪ್ರೊಡಕ್ಷನ್ ಸಂಸ್ಥೆಯಾದ ಹಾಗೂ ವಿವಿಧ ಭಾಷೆಗಳಲ್ಲಿ 100 ಕೋಟಿ ಬಜೆಟ್ ಹಾಕಿ ಸಿನಿಮಾ ನಿರ್ಮಾಣ ಮಾಡುವ ಕೆವಿನ್ ಪ್ರೊಡಕ್ಷನ್ ಗಿಲ್ಲಿ ನಟನೆಯ ಸಿನಿಮಾ ಪಳಾರ್ ನಿರ್ಮಾಣ ಮಾಡುತ್ತಿದ್ದು, ಇದರಲ್ಲಿ ಗಿಲ್ಲಿ ನಾಯಕ ಆಗಿ ಆಯ್ಕೆಗೊಂಡಿದ್ದಾರೆ. ಈ ಚಿತ್ರಕ್ಕೆ ನಾಯಕಿ ಯಾರು ಎನ್ನುವ ಬಗ್ಗೆ ಇದಾಗಲೇ ಸಾಕಷ್ಟು ಕುತೂಹಲ ಕೆರಳಿಸಲಾಗಿದೆ. ಬಿಗ್ ಬಾಸ್ನಲ್ಲಿ ಎಲ್ಲರನ್ನು ಗೆದ್ದು ಬೀಗಿದ ಕಾವ್ಯ ಶೈವ ಅವರೇ ನಾಯಕಿ ಎಂದು ಎಲ್ಲೆಡೆ ಸದ್ದು ಮಾಡಿದೆ. ಈ ಬಗ್ಗೆ ಗಿಲ್ಲಿ ನಟನಿಗೆ ಕೇಳಿದಾಗಲೂ ಅವರು ಗಪ್ ಚುಪ್ ಆಗಿದ್ದರಿಂದ ಕಾವ್ಯನೇ ನಾಯಕಿ ಎನ್ನಲಾಗಿದೆ. ಇದರ ನಡುವೆಯೇ ಕುತೂಹಲ ಪೋಸ್ಟ್ ಒಂದು ಸಖತ್ ವೈರಲ್ ಆಗ್ತಿದೆ. ಅದರಲ್ಲಿ ಪಳಾರ್ ಹೀರೋಯಿನ್ ಕಮಿಂಗ್ ಸೂನ್ ಎಂದು ಪೋಸ್ಟ್ ಹಾಕಲಾಗಿದ್ದು, ಕಾವ್ಯ ಅವರ ಹಿಂಬದಿ ಪೋಸ್ ಹಾಕಲಾಗಿದೆ. ಅದು ನೋಡಿದ್ರೆ ಕಾವ್ಯ ಶೈವ ಎನ್ನುವುದು ತಿಳಿಯುತ್ತದೆ. ಇದನ್ನು ಶೇರ್ ಮಾಡಿರುವವರು ಕಾವ್ಯ ಶೈವ ಅಲ್ಲ, ಬದಲಿಗೆ ಅವರ ಫ್ಯಾನ್ಸ್. ತಮ್ಮ ಫ್ಯಾನ್ಸ್ ಪೇಜ್ ನಲ್ಲಿ ಈ ಪೋಸ್ಟ್ ಎಐ ಮೂಲಕ ಶೇರ್ ಮಾಡಿದ್ದಾರೆ. ಆದ್ರೆ ಅದು ಅಸಲಿ ಎಂದುಕೊಂಡು ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಇದನ್ನೇ ನಿಜ ಎಂದು ತಿಳಿದುಕೊಂಡು ಬಿಟ್ಟಿದ್ದಾರೆ. ಕೊನೆಗೂ ತಮ್ಮ ಆಸೆ ಈಡೇರಿತು ಎಂದು ಕಾವ್ಯ ಮತ್ತು ಗಿಲ್ಲಿ ಫ್ಯಾನ್ಸ್ ಹೇಳ್ತಿದ್ದಾರೆ. ಇದು ನಿಜ ಎಂದು ನಂಬಿ ಹಲವರು ಈ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡ್ತಿದ್ದಾರೆ. ಆದ್ರೆ ಇದುವರೆಗೂ ಸಿನಿಮಾ ತಂಡ ನಾಯಕಿಯನ್ನ ಸರ್ಪ್ರೈಸ್ ಆಗಿಯೇ ಇಟ್ಟಿದೆ.